ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಬೆಳಿಗ್ಗೆನೇ ಅಮ್ಮ ವುಡ್ ಆ್ಯಪಲ್ ತಂದಿದ್ರು. ಸೊ ಎಲ್ಲನೂ ಬೆಲ್ಲ ಹಾಕಿ ತುಪ್ಪ ಹಾಕಿ ಸ್ವೀಟ್ ಥರ ಮಾಡಿಕೊಟ್ರು, ತಿಂತಾಯಿದ್ರು ಮಕ್ಕಳು. ನಾನು ಸ್ವಲ್ಪ ಶಂಕು ಪುಷ್ಪ ಅಂತಾರೆ ಇದು. ಸರಿ ಇದು ಸ್ವಲ್ಪ ಟೀ ಮಾಡೋಣ ಅಂತೇಳ್ಬಿಟ್ಟು, ಆರೋಗ್ಯಕ್ಕೂ ಒಳ್ಳೆಯದು ಅಂತೇಳ್ಬಿಟ್ಟು ಸರಿ ಸ್ವಲ್ಪ ಬೆಲ್ಲ, ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಹೂವು ಹಾಕಿಬಿಟ್ಟು ನೀಟಾಗಿ ತೊಳೆದು ಕುದಿಯೋ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕಲರ್ ಬಿಡತ್ತೆ. ಸೊ ಆಮೇಲೆ ಸೋಸ್ಕೊಂಡು ಸ್ವಲ್ಪ ಲೆಮನ್ ಬೇಕಿದ್ದರೆ ಹಾಕ್ಕೋಬೋದು. ಸೊ ಹಾಕ್ಕೊಂಡು ಟೀ ಥರನೇ ಇರುತ್ತೆ, ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆನೇ ಇದು ತೆಂಗಿನ ಮರದ್ದು ನೀರು ಬರುತ್ತಂತೆ, ಏನೋ ಗೊತ್ತಿಲ್ಲ ನನಗೆ. ಅದು ಆರೋಗ್ಯಕ್ಕೆ ಒಳ್ಳೆಯದಂತ ಅನ್ನ ತಂದು ಕೊಟ್ಟಿದ್ರು. ಸೊ ಅದನ್ನು ಅಮ್ಮ ಮಕ್ಕಳಿಗೆಲ್ಲ ಕುಡಿಸ್ತಾಯಿದ್ರು. ಸೇಮ್ ಸ್ವೀಟ್ ಎಳ್ನೀರಿದ್ದಂಗೆ ಇತ್ತು, ಚೆನ್ನಾಗಿತ್ತು. ಸೊ ಹಾಗೆ ಅಪ್ಪ ಟಿಫನ್ಗೆ ಅಂತ ಬಂದು ನನ್ನ ಮಕ್ಕಳೆಲ್ಲ ಗಾಡಿ ಬಿಡಲಿಲ್ಲ. ಸೊ ಅಪ್ಪ ಟಿಫನ್ ಎಲ್ಲ ಮಾಡಬೇಕಾದ್ರೆ ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟೇ ಮಾಡೋದು. ಸೊ ಆಮೇಲೆ ಸ್ವಲ್ಪ ಹೊತ್ತಿಗೆ ಮಕ್ಕಳೆಲ್ಲ ಮಲ್ಕೊಂಡ್ರು, ನಿದ್ದೆ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಮಲ್ಕೊಂಡ್ರೆ ತುಂಬ ಸೈಲೆಂಟಾಗಿರುತ್ತೆ ಮನೆ ಮಾತ್ರ. ಸೊ ಹಾಗೆ ಅಮ್ಮ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ರು, ಮಲ್ವತ್ತೂರಿಗೆ ಅಂತೇಳ್ಬಿಟ್ಟು. ಸೊ ನಾನು ಹಾಗೆ ಟೊಮೆಟೊ ಬಾತ್ ಸ್ವಲ್ಪ ಮಾಡಿದ್ದೆ. ಅಮ್ಮಗೂ ಎತ್ಕೊಂಡು ಹೋಗೋಕ್ಕೂ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದೆ. ಸೊ ಅಭಿನ ಕರ್ಕೊಂಡು ಹೋಗ್ಬೇಕು ಅಂತಿದ್ರು ಅಮ್ಮ, ಅವಳು ಬರೋಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ಅಭಿತನ ಕರ್ಕೊಂಡೋದ್ಲು. ಅಷ್ಟೊತ್ತಿಗೆ ಈ ಅಭಿ ಫುಲ್ಲು ಅಳ್ತಾ ಇದ್ದಾಳೆ, ನಾನು ಹೋಗಬೇಕು ಅಂತೇಳ್ಬಿಟ್ಟು. ಅಭಿತ ಹೋಗಿ ಅಲ್ಲಿ ಜನರನ್ನೆಲ್ಲ ನೋಡ್ಬಿಟ್ಟು ಭಯ ಬಿದ್ದು ಬಂದುಬಿಟ್ಟಿದ್ದಾಳೆ ವಾಪಸ್ಸು. ಸೊ ನನ್ನ ಕ್ಯೂಟಿ ಬಂದಳು. ಮತ್ತು ಅವಳು ನೆನ್ನೆ ಊರಿಗೆ ಹೋಗಿದ್ಲು. ಸೊ 2 ದಿನ ಅಲ್ಲೇ ಇದ್ಬಿಟ್ಟು ಮತ್ತೆ ಬಂದಳು. ಸೊ ನನ್ನ ಮಕ್ಕಳೆಲ್ಲ ಕಿತ್ತಾಡ್ತಾಯಿದ್ದಾರೆ ನನಗೆ ಅಂತೇಳ್ಬಿಟ್ಟು. ಸೊ ಅವ್ರ ಅಪ್ಪ ಅಮ್ಮ ಇಬ್ಬರು ಬಂದರು ಸಂಡೇ ಅಂತೇಳ್ಬಿಟ್ಟು. ಸೊ ಬಂದಿದ್ಮೇಲೆ ಟಿಫನೆಲ್ಲ ಮಾಡಿ ಆಮೇಲೆ ಅವನ್ನ ಮಲಗಿಸ್ದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ಗೆಲ್ಲ ಮತ್ತೆ ಎದ್ಬಿಟ್ಲು. ಸೊ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಡೋಣ ಏನಾದರೂ ಅಂತೇಳ್ಬಿಟ್ಟು. ಬಾಳೆಹಣ್ಣು ಚೆನ್ನಾಗಿರಲಿಲ್ಲ, ಬಟ್ ಅವಳು ಬೇಕು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೆ. ಚೆನ್ನಾಗಿದೆ, ತಿನ್ನಿ, ಇಲ್ಲಾಂದರೆ ಬೇಡ ಅಂತೇಳ್ಬಿಟ್ಟು. ಸೊ ತಿಂತಾಯಿದ್ದಾರೆ. ಹಾಗೆ ತಿಂದ ಮೇಲೆ ಒಬ್ಬೊಬ್ರು ಬೇಡ ಅಂತೇಳಿದ್ರು, ಒಬ್ಬೊಬ್ರು ಬೇಕು ಅಂತೇಳ್ಬಿಟ್ಟು ತಿಂತಾಯಿದ್ರು. ಸೊ ನಾನು ಮನೇಲಿರೋ ಫ್ರೂಟ್ಸೇ ಕೊಡ್ತೀನಿ ಯಾವಾಗೂ ಸ್ನ್ಯಾಕ್ಸ್ಗೆ. ಸೊ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಸರಿ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ದೀಪ ಎಲ್ಲ ಅಂಟಿಸ್ಬಿಟ್ಟು ಆಚೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಭೂಮಿ ತಾಯಿಗೆ ಮತ್ತು ಸೂರ್ಯಗೆ ಎಲ್ಲ ನಮಸ್ಕಾರ ಮಾಡಿ ಆಮೇಲೆ ಅಮ್ಮ ರೆಡಿ ಆಗ್ತಾರೆ. ಸೊ ಇದೆಲ್ಲ ಆಗಿ ಈವ್ನಿಂಗ್ ಆಗ್ತಾ ಬಂತು. ಸೊ ಅಮ್ಮನೂ ರೆಡಿ ಆಗಿ ಹೋದರು. ನಾವು ಮನೇಲಿದ್ದೀವಿ. ಬಾಯ್, ಥ್ಯಾಂಕ್ ಯು.